ದಣಿ ರತ್ನವನ್ನ ಇನ್ನೇನು ಮಾಡಬೇಕು ಅನ್ಕೊಂಡಿದ್ರೆ ಮುಂದಕ್ಕೆ ತಪ್ಪು ತಿಳ್ಕೊಬೇಡಿ. ರತ್ನವ್ವ ಎಷ್ಟು ಆದರೂ ವಿದ್ಯಾವಂತೆ. ಏನಾರ ಹೋಗಿ ಶಿವಣ್ಣನ ಕಿವಿಗೆ ಓದಿ ಹೆಚ್ಚು ಕಡಿಮೆ ಆಗೋದ್ರೆ ಕಷ್ಟ ಅಲ್ವ್ರ? ಅಂಕೇಲಿದ್ದ ಹೆಣ್ಣು ಮಜ್ಜಿಗೆಯಲ್ಲಿದ್ದ ಬೆಣ್ಣೆ ಯಾವತ್ತೂ ಕೆಡೋದಿಲ್ಲ ಕಣೋ ಛತ್ರಿ. ಎಲ್ಲಿವರೆಗೂ ಅವಳಿಗೆ ನನ್ನ ಮೇಲೆ ಭಯ ಇರುತ್ತೋ ಅಲ್ಲಿವರೆಗೂ ವಿಷಯ ಈ ಮನೆಯಿಂದ ಆಚೆ ಹೋಗೋದಿಲ್ಲ. ಕೋಲ್ ಹಿಡ್ಕೊಂಡು ಪಾಠ ಹೇಳ್ತಾರಲ್ಲ ಮೇಷ್ಟ್ರು, ಅವ್ರಿಗೆ ಮಕ್ಕಳು ಹೆದರೋದಿಲ್ಲ ಕಣೋ. ಅದೇ ಕಣ್ಣಲ್ಲೇ ಹೆದರಿಸ್ತಾರಲ್ಲ ಅವ್ರಿಗೆ ಕೋಲೇ ಬೇಕಾಗೋದಿಲ್ಲ ಅಲ್ವಾ? ನೀವು ಬೂಡಿದಡಿ ಇರೋ ಎರಡು ಕಣ್ಣಾಗೆ ಎದುರಿಸಿ ಯಾಕೆ ತಿಳಿದು ಬಿಡ್ತೀರಾ? ಅಪ್ಪಯ್ಯ, ವಿಷಯ ಗೊತ್ತಾಯ್ತಾ? ಆ ರಶ್ಮಿ ಗಂಡ ಸೀನಾ ಅವನಲ್ಲ, ಅವನ್ನ ಪೊಲೀಸ್ನವ್ರು ಎತ್ತಾಕ ಹೋಗವ್ರಂತೆ, ಜೈಲರಂತೀಗ. ಓ, ಅಂಬಾರಿ ಮೇಲೆ ಕೂತ್ರು ಮುಂಗಾರು ತಪ್ಪಲಿಲ್ವಂತೆ. ಮಿಲ್ಟ್ರಿ ಮಾದಪ್ಪನ ಮಗ ಆದರೂ ಜೈಲು ವಾಸ ತಪ್ಪಲಿಲ್ವಲ್ಲ. ಯಾವ ಸ್ಟೇಷನ್ ಅಂತೆ? ಪಾಳ್ಯ ಸ್ಟೇಷನ್ ಅಂತೆ ಅಪ್ಪಯ್ಯ. ಛೇ 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 ಛೇ, ನಮ್ಮ ಇನ್ಸ್ಪೆಕ್ಟರ್ ಇರೋ ಸ್ಟೇಷನಲ್ಲಿ ಹಾಕಿದ್ದಿದ್ರೆ ಬಸ್ಸಿಂದ ಹಿಡಿದು ಏರೋಪ್ಲೇನ್ವರೆಗೂ ಹತ್ತಿಸ್ಬಿಡ್ಬೋದಾಗಿತ್ತು ಅಲ್ವಾ? ಭಾರಿ ಪುಣ್ಯ ಮಾಡಿದ್ದಾನೆ ಬಡ್ಡಿ ಮಗ. ಅಲ್ಲದವ್ರೆ, ಆ ಸೀನಾ ಜಿಮ್ಮು ಪಮ್ಮು ಅಂತ ಆಟ ಆಡ್ಕೊಂಡಿದ್ದವ ಜೈಲ್ಗೆ ಹೋಗೋಂಥದ್ದು ಏನು ಕೆಲಸ ಮಾಡ್ಬಿಟ್ಟ? ಏನಾರ ಕ್ರಿಕೆಟು ಪ್ಯಾಕೆಟು ಅಂತ ಜೂಜ್ ಗೀಜ್ ಬೆಟ್ಟಿಂಗ್ ಆಡ್ಬಿಟ್ನ ಹೆಂಗೆ? ನನಗೂ ಗೊತ್ತಿಲ್ಲ ಕಲಾಚಿತ್ರಿ. ಯಾವತ್ತು ಯಾವ ಗಲಾಟೆಗೂ ಬಂದವನಲ್ಲ ನನ್ನ ಮಗ. ಯಾವಾಗಲೂ ಅವ್ರ ಅಪ್ಪನ ಬಾಲ ಹಿಡ್ಕೊ ಒಡ್ಡಾಡ್ತಿದ್ದ. ಈಗ ಜೈಲ್ಗೆ ಹೋಗೋವನೆ ಅಂದರೆ ಆಶ್ಚರ್ಯ ಆಯ್ತೈತೆ. ಅದೇನು ವಿಷಯ ಅಂತ ತಿಳ್ಕೊಬಂದು ಹೇಳ್ತೀನಿ. ನಾನು ಬರ್ತೀನಿ. ಛತ್ರಿ, ನಾನು ಆ ಶಿವು ಜೀವನ ಗೆದ್ಲತ್ತಿಸ್ಬೇಕು ಅಂತ ಹೇಳಿ ಏನೇನೋ ಮಾಡಿದೆ, ಏನೂ ಆಗಲಿಲ್ಲ. ಕಡೆಗೆ ಅವ್ರ ತಂಗಿ ಜೀವನ ಹಾಳು ಮಾಡಿದ್ರೆ ಇವನ ಜೀವನ ಎಕ್ಕುಟ್ಟೋಗುತ್ತೆ ಅಂತ ಇನ್ನೇನೋ ಮಾಡಿದೆ. ಆ ರಾಣಿನ ಪೆದ್ದನ ಕಟ್ಟಾಯಿತು, ರತ್ನ ನಮ್ಮನೆ ಸೇರಿಕೊಂಡ್ಲು. ಈ ರಶ್ಮಿ ಒಬ್ಳು ಬಚಾವಾದ್ನು ಅಂತ ಅಂದ್ಕೊಂಡಿದ್ದೆ. ಈಗ ನೋಡು, ಅವಳು ಗಂಡ ಜೈಲಿಗೆ ಹೋಗಿ ಅವಳ ಜೀವನಾನು ಹಾಳು ಬಾವಿಗೆ ಬಿದ್ದಾಯ್ತು. ಅಂದರೆ ರಶ್ಮಿ ಜೀವನ ಯಾಕೆ ಕೊಟ್ಟೋಯ್ತು ಅನ್ನಿ? ರಶ್ಮಿ ಗಂಡ ಜೈಲಿಗೆ ಹೋದ ಅಂದ ಕೂಡಲೇ ಅವಳ ಜೀವನ ಹಾಳಾಯಿತು ಅಂತಲ್ಲ ಕಣೋ, ಈಗ ಹಾಳಾಗೋದಕ್ಕೆ ಶುರು ಆಯಿತು ಅಂತ ಅರ್ಥ. ಅರಸನ ಮಗಳಾದರೂ ಪುರುಷನಿಗೆ ಹಾಳೆ. ಇನ್ನು ಮುಂದೆ ರಶ್ಮಿ ಜೀವನ ಮೂರಾ ಬಟ್ಟೆ. ಸೋರಿಯಾಗಿ ಹೇಳಿದ್ರಿ ದಣಿ. ಸೀನಾ ಜೈಲಿಗೆ ಹೋದ್ನ? ಅಯ್ಯೋ ದೇವ್ರೆ. ಆದರೆ ಏನೇ ಆಗಲಿ, ಆತ ನಿಮ್ಮ ಮಗ. ತಪ್ಪುಗಳನ್ನು ತಿದ್ಕೊಳ್ಳೋದಕ್ಕೆ ನಾವೇ ಒಂದು ಅವಕಾಶ ಕೊಡ್ತೀವಿ. ಅಂಥದ್ರಲ್ಲಿ ನೀವು ನಿಮ್ಮ ಮಗನಿಗೆ ಯಾಕೆ ಇನ್ನೊಂದು ಅವಕಾಶ ಕೊಡಬಾರ್ದು? ಅವರಿಗೆ ತಪ್ಪನ್ನು ತಿದ್ಕೊಳ್ಳೋದಕ್ಕೆ ಆ ಭಗವಂತನೇ ಅವಕಾಶನ ತುಂಬ ಸಲ ಕೊಟ್ಟಿದ್ದ ಸರ್. ಬೀದಿ ನಾಯಿಯಾಗಿ ಅಲ್ಕೊಂಡು ತಿರುಗಾಡ್ತಿದ್ದ ಆ ಹೊತ್ತಲ್ಲಿ ನನ್ನ ಸೊಸೆ ಮಹಾಲಕ್ಷ್ಮಿಯಾಗಿ ಬಂದಳು. ಜವಾಬ್ದಾರಿನೇ ಇಲ್ಲದೆ ಇರೋ ಬೇಕೂಫ ಆಗಿತ್ತು. ಅಂಥ ಸಂದರ್ಭದಲ್ಲಿ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಜಿಮ್ ಹಾಕ್ಸ್ಕೊಡಿ ಅಂತ ಕೇಳಿದ್ರು. ಅದನ್ನು ಮಾಡಿಕೊಡ್ತಾ ಇದ್ದೀನಿ. 24 ಗಂಟೆನೂ ಮುಖದಲ್ಲಿ ಉಗಿದ್ರೆ ಜಾಗನೇ ಇಲ್ಲ, ಅಷ್ಟು ಬಯಸ್ಕೊತಾ ಇದ್ದ. ಆಗ ನನ್ನ ಸೊಸೆ ಬಂದು, ಮಾವ ನನ್ನ ಗಂಡನಿಗೆ ಮರ್ಯಾದೆ ಕೊಡಬೇಕು ನೀವು ಅಂತ ಕೇಳಿಕೊಂಡ್ರು. ಒಂದು ಕಲ್ಲು ದೇವ್ರ ಮೂರ್ತಿ ಆದಮೇಲೆ ಜನರು ಆ ಮೂರ್ತಿಗೆ ಕೈ ಮುಗಿತಾರೆ. ಆದರೆ ಆ ಮೂರ್ತಿ ಕಲ್ಲನ್ನು ಕೆತ್ತದವನಿಗೆ ನಮಸ್ಕಾರ ಮಾಡಬೇಕಲ್ವ ಸರ್? ಆ ಕೆಲಸನ ನನ್ನ ಮಗ ಮಾಡಲಿಲ್ಲ. ಅದಕ್ಕೆ ಈ ಶಿಕ್ಷೆ ಸರ್. ಇವನನ್ನು ಕ್ಷಮಿಸೋಕ್ಕಾಗತ್ತಾ ಸರ್? ಹೇಳಿ ಸರ್. ನೀವು ಹೇಳೋದೆಲ್ಲ ಸರಿ, ಆದರೆ ಇದೇ ಸರ್, ಇದೇ ಭಾವನೆ. ಒಂದು ಸಲ ಕ್ಷಮಿಸ್ತಾರೆ ಅಂತ ಭಾವನೆ ಬಂದ್ಬಿಟ್ರೆ ಹೆಣ್ಣು ಮಕ್ಕಳ ಮೇಲೆ ಕೈ ಮಾಡೇ ಮಾಡ್ತಾರೆ ಸರ್. ಒಂದು ಸಲನೂ ಅದು ಬರದೇ ಹೋದರೆ ಯಾವ ಹೆಣ್ಣಿಗೂ ತೊಂದರೆನೇ ಆಗಲ್ಲ ಸರ್. ಮಾತೆತ್ತಿದ್ರೆ ನಾನೇನು ಕೈಯಲ್ಲಿ ಬಳೆ ತೊಟ್ಕೊಂಡು ಕೂತಿಲ್ಲ ಅಂತ ಹೇಳ್ತಾರಲ್ಲ ಈ ಗಂಡ್ಮಕ್ಳು, ಹಾಗಾದರೆ ಕೈಗೆ ಬಳೆ ತೊಟ್ಕೊಂಡವರು ಎಲ್ಲನೂ ಅನುಭವಿಸ್ಕೊಂಡು ಕೂತಿದ್ದಾರೆ ಅಂತ ಅರ್ಥನಾ ಸರ್? ಸರ್, ಇತಿಹಾಸ ಪುರಾಣದ ಪುಟಗಳನ್ನು ತೆಗೆದು ನೋಡಿದ್ರೆ ಗೊತ್ತಾಗತ್ತೆ ಬಳೆ ಅನ್ನೋದು ಎಷ್ಟು ಕೆಲಸ ಮಾಡಿದೆ, ಏನೇನು ಸಾಧನೆ ಮಾಡಿದೆ ಅಂತ. ಮನೆಗೆ ಸೊಸೆ ಬರ್ತಾಳೆ ಅಂದಮೇಲೆ
100 ಕಣ್ಣು ಆ ಮನೆ ಮೇಲಿರುತ್ತೆ. ಯಾವಾಗ ಜಗಳ ಶುರುವಾಗತ್ತೆ, ಯಾವಾಗ ಒಂದು ಮನೆ ಇದ್ದಿದ್ದು 2 ಮನೆ ಆಗತ್ತೆ, ಯಾವಾಗ ಅವ್ರ ವಿಷಯನ ಹೊರಗಡೆ ಹೋಗಿ ಆಡ್ಬೋದು, ಮಾತಾಡ್ಬೋದು ಅಂತ ಹೆಣ್ಣೆತ್ತವರು ನಂಬಿ ಇಲ್ಲಿ ಕಳಿಸಿದ್ರೆ ಇಂಥ ನನ್ನ ಮಕ್ಕಳು ಇಂಥ ಕೆಲಸ ಮಾಡೋದು. ಸರ್, ನಾನು ನಿಮಗೊಂದು ಪ್ರಶ್ನೆ ಕೇಳ್ತೀನಿ, ಉತ್ತರ ಕೊಡಿ. ಪಕ್ಕದ ಮನೆಯವರು ನಿಮ್ಮ ಹತ್ರ ಬಂದು ನಾವು ಸ್ವಲ್ಪ ಹೊತ್ತು ಮನೆಯಿಂದ ಹೊರಗಡೆ ಹೋಗ್ತಾ ಇದ್ದೀವಿ, ಮನೆ ಕೀನ ನೀವು ಇಟ್ಕೊಳ್ಳಿ ಅಂತ ನಿಮ್ಮ ಹತ್ರ ಕೊಡ್ತಾರೆ ಅಂತ ಇಟ್ಕೊಳ್ಳಿ. ಆ ಕೀನ ನೀವು ಎಷ್ಟು ಜೋಪಾನವಾಗಿ ನೋಡ್ಕೊಳ್ತೀರಿ ಅಲ್ವಾ ಸರ್? ಅಂಥದ್ರಲ್ಲಿ ಒಂದು ಹೆಣ್ಣು ನಮ್ಮ ಮನೆಗೆ ಬಂದಿದ್ದಾಳೆ ಅಂದಮೇಲೆ ಅದನ್ನು ಇನ್ನೆಷ್ಟು ಚೆನ್ನಾಗಿ ನೋಡ್ಕೋಬೇಕು ಸರ್. ಆದರೂ ಇದೆಲ್ಲ ಯಾಕಾಗ್ತಾ ಇಲ್ಲ ಸರ್? ನನ್ನ ಹತ್ರ ಉತ್ತರ ಇಲ್ಲ ಸರ್. ಆದರೆ ನನಗೆ ಒಂದು ಆಸೆ ಅಂತೂ ಬಂತು. ನನಗೊಬ್ಳು ಮಗಳಿದ್ದಾಳೆ. ಅವಳಿಗೆ ಮದುವೆ ಮಾಡಿದ್ಮೇಲೆ ಅವಳಿಗೆ ಸಿಗೋ ಮಾವ ನಿಮ್ಮ ಹಾಗೆ ಇರಬೇಕು. ಅಲ್ರಿ ಅದು ಹಂಗ ಅರೆಸ್ಟ್ ಮಾಡ್ಕೋತೀರಾ? ನಾವು ಈಗಲೇ ಸೀನು ನೋಡ್ಬೇಕು ಬಿಡ್ರಿ. ಆಗಲ್ಲ ರೀ, ಇನ್ಸ್ಪೆಕ್ಟರ್ ಪರ್ಮಿಷನ್ ತಗೊಂಬನ್ನಿ. ಯಾಕ್ರಿ ನಮ್ಮ ಮಾತಾಡ್ಬೇಕು, ಒಳಗ್ ಬಿಡ್ರಿ. ಯಾರೇ ಅವ್ರು ಕೂಗಾಡೋದು? ಒಳಗಡೆ ಕರೆಸಿ ಅವ್ರನ್ನ. ಬರ್ರಿ. ಯಾರಪ್ಪ ನೀವೆಲ್ಲ? ಸರ್, ನಾವು ಜಿಮ್ ಸೀನ್ ಕಣಿಸು ಸರ್. ಮಂಗಳೂರು ಬಂದ್ರು. ಮಾತಾಡಲ್ಲ. ಜೈಲ್ಗೆ ಹಾಕಿದ್ದೀರಂತಲ್ಲ, ಅದಕ್ಕೆ ಅವ್ನು ನೋಡ್ಕೊಂಡು ಹೋಗೋಣ ಅಂತ ಬಂದ್ವಿ. ಸರ್, ಏನು ಮಾಡ್ದ ಅವನು? ಕಟ್ಕೊಂಡಿರೋ ಹೆಂಡತಿಗೆ ಕೈ ಮಾಡಿದ್ದಾನೆ. ಅದಕ್ಕೆ ನೀವು ಕಂಪ್ಲೇಂಟ್ ಕೊಟ್ಬಿಟ್ರಿ ಅಂಕಲ್? ನಾನೇ ಕಾನೂನು ಕೈಗೆ ತಗೊಂಡಿಲ್ವಲ್ಲ, ಪುಣ್ಯ ಅಂದ್ಕೊಳ್ಳಿ. ಅಂದ್ರೆ ಇದುವರೆಗೂ ಯಾರು ಅವ್ರ ಹೆಂಡತಿ ನೋಡ್ದೇ ಅಲ್ವಾ? ಎಲ್ಲ ಮುದ್ದು ಮಾಡ್ಕೊಂಡೇ ಬದುಕ್ತಾವ್ರ. ಸರ್, ಹೊಡೆದವ್ರಿಗೆಲ್ಲ ಜೈಲ್ಗೆ ಹಾಕೊಂಗಿದ್ರೆ ಯಾರು ಹೊರಗಡೆ ಇರ್ತಾನೆ ಇರಲಿಲ್ಲ. ನಮ್ಮಪ್ಪ ನಮ್ಮ ತಾತ ಎಂಡ್ರಿ ಹೊಡೆದೇ ಬುದ್ಧಿ ಕಲಿಸಿರೋದು. ಶಬಾಷ್ ಕಂಡ್ರು. ಈ ಮಾತನ್ನ ನಿಮ್ಮ ಹೆತ್ತ ತಾಯಿನೋ ಅಥವಾ ನಿಮ್ಮ ಜೊತೆಗೆ ಹುಟ್ಟದ ಅಕ್ಕ ತಂಗಿಯರೋ ಕೇಳಿಸ್ಕೋಬೇಕಿತ್ತು. ಇಂಥ ಪಾಪಿಗೆ ಜನ್ಮ ಕೊಟ್ವಾ, ನಾವು ಇವ್ರ ಜೊತೆಗೆ ಹುಟ್ಟಿದ್ವಾ ಅಂತ ಅಸಹ್ಯ ಪಟ್ಕೊಳ್ತಾರೆ. ನೀವು ಹೇಳ್ದಂಗೆ ಹೊಡೆದು ಬಡ್ದು ಬುದ್ಧಿ ಕಲಿಸೋಂಗಿದ್ದಿದ್ರೆ ಇನ್ಸ್ಪೆಕ್ಟ್ರೇ ಇದ್ದಾರಲ್ಲ, ಅವರೇ ಹೊಡೆದು ಬಡ್ದು ಬುದ್ಧಿ ಕಲಿಸ್ತಿದ್ರು. ಒಂದು ಕೇಳಿಸ್ಕೊಳ್ಳಿ, ಮನುಷ್ಯನಿಗೆ ಹೊಡೆಯೋದು ತಪ್ಪು. ನಾವು ದೇಶಕ್ಕೋಸ್ಕರ ಶತ್ರುಗಳು ಎದೆಗೆ ಹೊಡಿತಿದ್ವಿ. ಆದರೆ ನಿಮ್ಗೇನ್ರಯ್ಯ ಆಗಿದೆ ಅಂಥ ಕರ್ಮ? ಪ್ರೀತಿಯಿಂದನೂ ಬದುಕಬಹುದು, ತಪ್ಪು ಮಾಡಿದರೆ ಪ್ರೀತಿಯಿಂದ ತಿದ್ದಿ ಬುದ್ಧಿ ಹೇಳ್ಬೋದು. ನೀವು ಇರೋವಾಗ ಎಲ್ಲ ಡ್ರಾಮಾ, ಈಗ ಸೀನಿಗೆ ಬಿಡ್ತೀರಾ ಬಿಡಲ್ವಾ? ಬಿಡಲ್ಲ. ಮಾದಪ್ಪಣ್ಣ, ನೀವು ಹೊರಡಿ, ನಾನು ನೋಡ್ಕೋತೀನಿ. ಹೆಣ್ಮಕ್ಳು ಅಂದರೆ ಆಟ ಆಗೋಗ್ಬಿಟ್ಟಿದೆ. ದರಿದ್ರ ನನ್ನ ಮಕ್ಕಳು ಸರ್. ಬರ್ತೀನಿ ಸರ್.